ಪ್ರಜ್ಞಾದೀಪ ಲರ್ನಿಂಗ್ ಸೆಂಟರ್. ಸಾಕು ಸ್ಟೂಡೆಂಟ್ಸ್. ಈಗ ಸಿಮಿಲರ್ ಟ್ರಯಾಂಗಲ್ಸ್ ಹೋಗೋಣ. Shall we go for similar triangles? Okay, now see here. Two triangles are similar if their corresponding angles are equal their corresponding sides are in same direction. ಅಥವಾ ಇನ್ನೊಂದು ಬರೀಬಹುದು, their corresponding sides are proportional. Same ratio ಅಂದ್ರೂ ಒಂದೇ, proportional ಅಂದ್ರೂ ಒಂದೇ. Proportional. So now students, can you just understand what is same in congruent triangles and similar triangles? ಯಾರಾರ ಹೇಳ್ತೀರಾ? Yes, your friend gave a very classic direct similar thing, shape. Correct ತಾನೆ? ಹಲೋ ಟ್ರಯಾಂಗಲ್ಸ್ ಮಾಡಿದ್ವಿ, ಇಲ್ಲೋ ಟ್ರಯಾಂಗಲ್ಸ್ ಮಾಡಿದ್ವಿ. ಪರ್ಫೆಕ್ಟ್ ಅಬ್ಸರ್ವೇಷನ್. ಇವನ್ ಸಿಮಿಲರ್ ಟ್ರಯಾಂಗಲ್ಸ್ ಅದನ್ನ ಶೇಪ್ ಚೇಂಜ್ ಮಾಡ್ಬಿಟ್ವಾ? ನೋ. ನೆಕ್ಸ್ಟ್ ಇನ್ನೇನೋ ಸೇಮ್ ಇದೆ ಸರ್. ಆಂಗಲ್ಸ್ ಆರ್ ಸೇಮ್. ಕರೆಕ್ಟಾ? ಹಾಗಾದ್ರೆ ಏನ್ ಡಿಫರೆನ್ಸ್ ಇದೆ? See, last week also when we discussed, maybe not last week, even Tuesday also I took the class, not this week. We explained midpoint theorem is a particular case of basic proportionality theorem. Basic proportionality theorem ಅಲ್ಲಿ ಯಾವ ರೇಷಿಯೋ ಇದ್ರೂ ಓಕೆ, ಬಟ್ ಮಿಡ್ ಪಾಯಿಂಟ್ ಥಿಯರಮ್ ಅಲ್ಲಿ ಏನ್ ರೇಷಿಯೋ ಇರಬೇಕು? 1:1. ಅದೇ ಐಡಿಯಾ ಇಲ್ಲೋ ಸ್ಟೂಡೆಂಟ್ಸ್. ಸಿಮಿಲರ್ ಟ್ರಯಾಂಗಲ್ಸ್ ಅಲ್ಲಿ ಏನ್ ಬೇಕೋ ರೇಷಿಯೋ ಇರಬಹುದು, ಬಟ್ ಕಾನ್ಗ್ರುಯೆಂಟ್ ಅಲ್ಲಿ ಏನ್ ರೇಷಿಯೋ ಆಗ್ಬೇಕು? 1:1. 1:1 ಆದ್ರೆ ಏನು? ಆರ್ ದೇ ಈಕ್ವಲ್? ಸೊ ಸೈಜು ಸೇಮ್ ಆಗೋಗುತ್ತೆ. I'll illustrate this with the help of some solid examples. Shall we take? ಎರಡು ಪ್ರಾಬ್ಲಮ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. See, again I ask everyone in the class, comparison of SAS ASA ಅರ್ಥ ಆಯ್ತಾ? One triangle comparison with another. Please understand, we should not compare the triangle with itself. We have to compare one triangle with another triangle. ಇಂಡಿಯಾ ಜೊತೆ ಕಂಪೇರ್ ಮಾಡಬಾರ್ದು, ಇಂಡಿಯಾನ US ಜೊತೆ ಕಂಪೇರ್ ಮಾಡಬೇಕು, ಅಥವಾ ಚೈನಾ ಜೊತೆ ಕಂಪೇರ್ ಮಾಡಬೇಕು, ಅಥವಾ ರಷ್ಯಾ ಜೊತೆ ಕಂಪೇರ್ ಮಾಡಬೇಕು. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಇದೇ ಐಡಿಯಾದಲ್ಲಿ ಏನ್ ಯೋಚನೆ ಮಾಡಬೇಕು ನಾವು? ಟ್ರಯಾಂಗಲ್ ಇಸ್ ಕಂಪೇರ್ಡ್ ವಿತ್ ಅನದರ್ ಟ್ರಯಾಂಗಲ್. ದೇರ್ ಆರ್ 6 comparisons. Out of 6 comparisons, 3 comparisons are for sides, 3 comparisons are for angles. If 3 sides are same and 3 angles are same, then pass to congruent. If 3 angles are same and 3 sides are proportional or they are in the same ratio, then pass this problem to similar. ಅರ್ಥ ಆಯ್ತಾ? ಬಟ್ ಏನ್ ಯೋಚನೆ ಮಾಡಬೇಕು ಅಂತಂದ್ರೆ, ಅಬ್ಸರ್ವ್ ದ ಪ್ರಾಬ್ಲಮ್. ಸಿ, ನಾನು ಯಾವಾಗಲೂ ಹೇಳ್ತೀನಿ, ಡೋಂಟ್ ಸಿ ದ ಪ್ರಾಬ್ಲಮ್. ವಾಟ್ ಯು ಹ್ಯಾವ್ ಟು ಡು? ಅಬ್ಸರ್ವ್ ದ ಪ್ರಾಬ್ಲಮ್. See here, I take one triangle. Okay, ಇದನ್ನ actually ನಾನು ಏನು ಮಾಡಬಹುದು ಅಂದ್ರೆ, I will here, I'll experiment that. ತಗೊಂಡಿದ್ದೀನಿ, ಬಟ್ I don't know the measurement, but measurement ತಗೋಬಹುದೇನೋ.
ತಗೋಬೋದ ಮೆಜರ್ಮೆಂಟ್ ರೂಲರ್ ಇಟ್ಬಿಟ್ಟು ಎಷ್ಟಾಯ್ತು ಇದು ಸಮಥಿಂಗ್ 11.5 ಬಟ್ ಈಗ ಸೊಟ್ಟ ಇದೆ ಇರ್ಲಿ ಬಿಡಿ ಮೆಜರ್ಮೆಂಟ್ ಬೇಡ ಈಗ ಸದ್ಯಕ್ಕೆ. I took a triangle. What is the name of this triangle, students? ABC. Now I take ಏನ್ ಮಾಡ್ದೆ ಗೊತ್ತಾಯ್ತಾ? ಏನ್ ಮಾಡ್ದೆ? ಅದೇ ನೀವು ಮಾಡ್ತೀರಲ್ಲ ಅಸೈನ್ಮೆಂಟ್ ಕಾಪಿ ಪೇಸ್ಟ್, ಇದನ್ನ ಕಾಪಿ ಮಾಡಿ ಇದನ್ನ ಪೇಸ್ಟ್ ಮಾಡಿದೆ. Now you just observe this. ಈಗ are these two triangles congruent? Yes. Why they are congruent? Because both if I set ಎರಡು sides overlap ಆಯ್ತು, angles overlap ಆಯ್ತು. Okay. Okay, I'll do one thing. I'll make it colorful. Build up. ಯಾವ ಕಲರ್ ಬೇಕು ಸ್ಕಂದ? Blue. Orange. Okay, so blue. Now question is this blue triangle equal to red triangle? Equal ಅಂದ್ರೆ congruent. ಯಾಕೆ ನಾನು ಈ ರೆಡ್ ತಗೊಂಡೋಗಿ ಹಿಂಗ್ ಕೂರ್ಸಿದ್ರೆ ಆಟ ಆಡ್ಬೋದು. ಏನ್ ಆಟ? ಬ್ಲೂ ಕಾಣಿಸ್ತಿಲ್ಲ. ಎಲ್ಲಿದೆ ಬ್ಲೂ? ಇದರಿಂದ ಕರೆಕ್ಟಾ? ಬೋರ್ಡ್ ಇಂದ ಹೋಗಿ ನೋಡ್ಬೇಕು ನೀನು. ಹಿಂಗೆ ಸರ್ ಒಂಚೂರು ಕಾಣ್ತಿದೆ ಸರ್, ಅದು ಹ್ಯೂಮನ್ ಎರರ್ ಆಗಿರೋದು. ಕರೆಕ್ಟಾ? ಇಲ್ಲ ಇದನ್ನ ತಗೊಂಡ್ಬಂದು ಇಲ್ಲೂ ಕೂರ್ಸ್ಬೋದು. Yes or no? Agreed. Now students, I can construct similar triangle here. Just observe. What is happening? Size ಬೇರೆ ಆಯ್ತು. ಈಗ ನನ್ನ ಸೈಜ್ ಬಂತು ಒಂಚೂರು. ಕರೆಕ್ಟಾ? ಹ್ಞೂ ಅಂತ ಇಲ್ಲ ಸರ್ ಅಂದ್ರು. ಓಕೆ, ಬಟ್ ಡಿಡ್ ಯು ನೋಟಿಸ್ ಸಮಥಿಂಗ್? ವೆನ್ ಐ ಇನ್ಕ್ರೀಸ್ ದಿಸ್ ಸೈಡ್ ಆಟೋಮೆಟಿಕಲಿ ಇವ್ರಿಬ್ರು ಏನಾದ್ರು ಅವರು ದೊಡ್ಡದಾಗ್ತಾ ಹೋಗುದು. ಅಂದ್ರೆ ಏನಾಯ್ತು? ಸ್ಕೇಲಿಂಗ್ ಪ್ರಾಪರ್ಟಿ ಮೇಂಟೈನ್ ಆಯ್ತು. ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ಕೇಲಿಂಗ್ ಪ್ರಾಪರ್ಟಿ? ಯು ರಿಮೆಂಬರ್ ಐ ಎಕ್ಸ್ಪ್ಲೈನ್ ದಿಸ್ ಆಸ್ ಅ ಬ್ಯಾಂಕ್ ಎಕ್ಸಾಂಪಲ್. ಇಂಟ್ರೆಸ್ಟ್ ರೇಟ್ ಅಂತ ಹೇಳಿದ್ದೆ, ನೆನಪಾ ಇದೆಯಾ? When I started increase one side of a triangle, the other two sides also expanded in such a way that ಇದನ್ನ ಎಷ್ಟು ಹೇಳಿದ್ನೋ ಅದನ್ನು ಅಷ್ಟೇ ಅದೇ ಆಟೋಮೆಟಿಕ್ ಆಗಿ ಹೋಯ್ತು. ಕರೆಕ್ಟಾ? Now you see here, I can decrease. ಎಲ್ಲಾ ಸೈಡ್ಸ್ ಎಫೆಕ್ಟ್ ಆಗ್ತಿದೆಯಾ ಸ್ಟೂಡೆಂಟ್ಸ್? Can you see? This is what we call these two triangles are similar. ಯಾಕೆ ಅಂದ್ರೆ if we can able to identify the corresponding sides, ಇಲ್ಲಿ ಎಷ್ಟು ಇನ್ಕ್ರೀಸ್ ಆಯ್ತೋ ಇದು ಅಷ್ಟೇ ಇನ್ಕ್ರೀಸ್ ಆಗಿರುತ್ತೆ. ಸೊ ದ ರೇಷಿಯೋ ಸಮ್ ಬಂದಿರುತ್ತೆ. ಇಲ್ಲಿ ಎಷ್ಟು ಇನ್ಕ್ರೀಸ್ ಆಯ್ತೋ ಇದು ಅಷ್ಟೇ ಇನ್ಕ್ರೀಸ್ ಆಗಿರುತ್ತೆ, ಬಿಕಾಸ್ ರೇಷಿಯೋ ಸೇಮ್ ಬರುತ್ತೆ. ಇದು ಎಷ್ಟು ಇನ್ಕ್ರೀಸ್ ಆಗಿರುತ್ತೋ ಇದು ಅಷ್ಟೇ ಇನ್ಕ್ರೀಸ್ ಆಗಿರುತ್ತೆ, ಬಿಕಾಸ್ ರೇಷಿಯೋ ರಿಮೈನ್ಸ್ ಸೇಮ್. ನಾವೇನ್ ಮಾಡ್ಬೋದು? ಪ್ರೊಟ್ರಾಕ್ಟ್ ಇಟ್ಬಿಟ್ಟು ಆಂಗಲ್ಸ್ ಚೆಕ್ ಮಾಡ್ಬೋದು. ಇಲ್ಲಿ ಏನ್ ಆಂಗಲ್ ಇರುತ್ತೋ ಈ ಆಂಗಲ್ ಏನಾಗಿರುತ್ತೆ? ಈಕ್ವಲ್. ಆಂಗಲ್ಸ್ ಏನು ಚೇಂಜ್ ಆಗಲ್ಲ. ದಟ್ ಈಸ್ ವಾಟ್ ವಿ ನೋ ಫ್ರಮ್ ದ ಅರ್ಲಿಯರ್ things. For example, see students, we have constructed an angle anta ankodoಣ. Okay, for example, this angle is say 50 degree. What is the angle created between these two lines? What is the angle between these two lines? 50 degree. Now you see here, I extend this line. Angle ಏನು ಚೇಂಜ್ ಆಯ್ತಾ? ಸೊ ಈಗ ಟ್ರಯಾಂಗಲ್ ಅಲ್ಲೂ ಅಬ್ಸರ್ವ್ ಮಾಡಿ, ನಾನು ಸೈಡ್ಸ್ ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಆಂಗಲ್ಸ್ ಏನಾಗುತ್ತೆ? ಸೇಮ್. ಆಂಗಲ್ಸ್ ಏನು ಎಫೆಕ್ಟ್ ಆಗಲ್ಲ. ವಿಲ್ ಯು ಅಗ್ರಿ? ನಾನ್ ಬೇಕಾದ್ರೆ ಈಗ ಒಂದ್ ಕೆಲಸ ಮಾಡ್ತೀನಿ. ಈಗ ವಿಸ್ಮಿತಾ ಕೇಳಿದ್ರು ಅದ್ಯಾಕೆ ಎಕ್ಸ್ಟೆಂಡ್ ಮಾಡಿದ್ರಿ, ಅಳಿಸ್ಬಿಡಿ ಸರ್ ಒಂದ್ ಸ್ವಲ್ಪ. ಅಳಿಸ್ದೆ, ಆಂಗಲ್ ಚೇಂಜ್ ಆಯ್ತಾ? ಅಂದ್ರೆ ಟ್ರಯಾಂಗಲ್ ನ ಚಿಕ್ಕದು ಮಾಡ್ಬೋದಾ? ಟ್ರಯಾಂಗಲ್ ನ ಚಿಕ್ಕದಾದ್ರೂ ಮಾಡಿ ದೊಡ್ಡದಾದ್ರೂ ಮಾಡಿ, ಏನ್ ರಿಮೈನ್ ಸೇಮ್? ಆಂಗಲ್ಸ್ ರಿಮೈನ್ ಸೇಮ್. ಇಲ್ಲಿ ಏನ್ ಮಾಡಿದ್ವಿ? ಎರಡು ಟ್ರಯಾಂಗಲ್ಸ್ ನ ಚಿಕ್ಕದಾದ್ರೂ ಮಾಡಿ ದೊಡ್ಡದಾದ್ರೂ ಮಾಡಿ, angles remains same. So now did you understand why the corresponding angles are equal? The length of the triangles will not change the angles. Will you agree? Understood the point? Any doubt ಇದೆಯಾ? ಹೇಳಿದ ಅರ್ಥ ಆಯ್ತಾ? ಇದು ಒಂದು ಎಕ್ಸಾಂಪಲ್ ಸ್ಟೂಡೆಂಟ್ಸ್. ಯಾವ್ದಕ್ಕೆ? ಹೆಂಗೆ ಸಿಮಿಲರ್ ಟ್ರಯಾಂಗಲ್ಸ್ ಮೇಂಟೈನ್ಸ್ ದ ಸೇಮ್ ರೇಷಿಯೋ. ಈಗ ಏನಾಗುತ್ತೆ? ನಾನು ಇನ್ನೊಂದು ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡಿ,
ಇದಕ್ಕೆ ನಾನು just I give you one length. Okay. A, B, C ಅನ್ಕೊಳ್ಳೋಣ. Say this is 3 centimeter, this is 6 centimeter, and this is 8 centimeter. ಆಯ್ತು. ಈಗ ಏನಾಗತ್ತೆ? I expanded the triangle. Okay, I call this triangle as PQR. PQ ಏನಾಗತ್ತಪ್ಪ ಅಂದ್ರೆ 6 centimeter ಆಗುತ್ತೆ. What is the meaning of 6 centimeter? Double of 3. PR ಬಂದು ಫಸ್ಟ್ BC PQR ಎಷ್ಟಾಗಬೇಕು? 16 centimeter ಆಯ್ತು. ಬಟ್ ಇದೇನಾಯ್ತು 10 centimeter ಆಯ್ತು ಅನ್ಕೊಳ್ಳೋಣ. ಏನಾಯ್ತು? 10 centimeter. Of course, students, both are triangles. They have same shape, different size. So similar ಅನ್ನಕ್ಕಾಗತ್ತಾ? ಆಗಲ್ಲ. ಯಾಕೆ? When you doubled this, you got 6. When you doubled this, you got this. So doubling ಅಂದ್ರೆ ratio ಏನು? 1:2 na? So what is the ratio of 3 and 6? 1:2. What is the ratio of 8 and 16? 1:2. But what is the ratio of 6 and 10? 6 and 10 ಎಷ್ಟಾಯ್ತು? Is it 3:5? 3:5 ಆಯ್ತು ತಾನೆ? So are we maintaining the same ratio? No. Therefore, the two triangles are not similar. ಆಯ್ತಾ ಲಾಜಿಕ್? ಈಗ ಏನಾಯ್ತು ಇದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದನ್ನ ನಾವು ಎಕ್ಸ್ಪ್ಯಾಂಡ್ ಮಾಡ್ಬೇಕಾದ್ರೆ ಏನ್ ಅಬ್ಸರ್ವ್ ಮಾಡಿದ್ವಿ? When I was expanding this, what understood? All the sides were increasing. Just imagine ಈ ಸೈಡ್ ಹಂಗೆ ಉಳ್ಕೊಂಡ್ಬಿಟ್ಟು ಇವ್ರು ಮಾತ್ರ ವ್ಯತ್ಯಾಸ ಮಾಡಿದ್ರೆ ಏನಾಗತ್ತೆ? Triangle remains same, but it will not become a similar triangle to your original triangle. Did you understand? That is why you have to maintain the corresponding side should be in the same. ಅರ್ಥ ಆಯ್ತಾ ಲಾಜಿಕ್? ಮತ್ತೆ ಕಾಂಗ್ರುಯೆನ್ಸಿ ತರಾನೇ ಸ್ಟೂಡೆಂಟ್ಸ್. ಟೂ ಟ್ರಯಾಂಗಲ್ಸ್ ಕಂಪೇರ್ ಮಾಡಕ್ಕೆ ನಾವ್ ಎಲ್ಲಾ ಆಂಗಲ್ಸ್ ಎಲ್ಲಾ ಸೈಡ್ಸ್ ನ ಕಂಪೇರ್ ಮಾಡಬೇಕು ಅಂತಿಲ್ಲ. ಸೊ ದೇರ್ ಆರ್ ಸಿಮಿಲಾರಿಟಿ ರೂಲ್ಸ್. ಟೂ ಟ್ರಯಾಂಗಲ್ ಸಿಮಿಲರ್ ಆಗ್ಬೇಕು ಅಂದ್ರೆ ಇಷ್ಟು ರೂಲ್ಸ್ ತಿಳ್ಕೊಂಡ್ರೆ ಸಾಕು. One is AAA similarity, the other one is AA similarity, the other one is SAS similarity, ಇನ್ನೊಂದು SSS similarity. Actually 1 and 2 are same. So what is the idea? You have to compare all the 3 angles, or you have to compare any 2 angles, or you have to compare any 2 sides and included angle, or you have to compare all the sides. ಇಲ್ಲಿ ಹೇಳಬೇಕು ಅಂದ್ರೆ ಕಾಂಗ್ರುಯೆಂಟ್ ಗಿಂತ ಎರಡು ತರ ಈಸಿ ಆಗತ್ತೆ. ಯಾಕೆ? SAS ಇಲ್ಲ, ಸಾರಿ ASA ಇಲ್ಲ, RHS ಇಲ್ಲ, AS ಏನು ಇಲ್ಲ. ಅರ್ಥ ಆಯ್ತಾ? ಬಟ್ ಈ ಎರಡು ಸೇಮ್ ಸ್ಟೂಡೆಂಟ್ಸ್. ಐ ವಿಲ್ ಎಕ್ಸ್ಪ್ಲೈನ್ ವಾಟ್ ಇಸ್ ದಟ್. Shall we start one by one? ಅರ್ಥ ಆಗ್ತಿದೆಯಾ ಎಲ್ರಿಗೂ? ನಾನು ಇನ್ನೂ ವರ್ಕ್ಶೀಟ್ ಅಲ್ಲಿರೋ ಪ್ರಾಬ್ಲಮ್ಸ್ ಹೋಗಿಲ್ಲ. ಐ ಆಮ್ ಎಕ್ಸ್ಪ್ಲೈನಿಂಗ್ ದ ಕಾನ್ಸೆಪ್ಟ್. Will we take the first one? Ready? Okay. Okay, students, just see here. I have 2 triangles, PQR and ABC. Suppose if this is 30 degree and this is 70 degree. This is 30 degree and this is 70 degree. Suppose if I have not given you the third angle in a triangle also, can you tell what is the remaining angle? Okay. Angle sum property of a triangle. What is the angle sum property of a triangle? If you add all the 3 angles, ಏನು ಬರಬೇಕು? 180 degree ಬರಲೇಬೇಕು. So what is the remaining angle? 80 degree. What is the remaining angle here? 80 degree. That means A ಏನು ಒಂದೇ, ಟ್ರಿಪಲ್ ಏನು ಒಂದೇನಾ? ಯಾಕೆ? ಎರಡು A ಕೊಟ್ರೆ ಇನ್ನೊಂದು A ಬರುತ್ತೆ ನಮಗೆ. Are you understanding what I am trying to claim? If they give you 2A, we can easily find the another A because of angle sum property of a triangle. So in that sense, can you tell both are same? Okay.
And in the remaining angle, I'll just write it in the yellow color. Is it 80 degree? Or both 80 degree? Okay, now angle comparison, students. What is angle P equal to? Angle C. What is angle Q equal to? Angle B. What is angle R equal to? Angle A. So if all the three corresponding angles are equal, then the triangles are similar. But illo ಅದೇ ತರ ರೂಟ್ ಹೋಗ್ಬೇಕು. PQR 70 30 18 ಮಾತಾಡ್ಸಿದ್ರು ಇಲ್ಲ ಹೆಂಗ್ ಮಾತಾಡ್ಸ್ಬೇಕು 70 80 30. ಸೊ CA B ಅಂತಾನೆ ಮಾತಾಡ್ಸ್ಬೇಕು. Did you understand? ಸೊ ಏನ್ ರೂಲ್ ಅಂತ ಕರಿತೀವಿ ಇದನ್ನ? AAA or AA similarity rule. ಇದು similar symbol students. Don't get confused. ಸ್ಕೂಲ್ ಅಲ್ಲಿ ಆಗಿದೆಯಾ ಚಾಪ್ಟರ್? ಈ ಕಡೆ ಸ್ವರ ಆಗಿದೆಯಾ? Bhuvan, Avanish, is this chapter done in the school? Jayant? Yes, sir. Yes, sir. Good. ಈ clarity ಸಿಗ್ತಾ ಇದೆಯಾ? Suppose Yes, sir. if this chapter is not done in your school, once they do, you will understand again. See, always students parallel ಆಗಿ ಹೋಗ್ಬೇಡಿ. ಅವ್ರ ಟ್ಯೂಷನ್ ಬೇರೆ ಸ್ಕೂಲೇ ಬೇರೆ ಅಂತ. ಅವರು ಇದೇ ತರ ಪಾಠ ಮಾಡ್ತಾರೆ, ನಾವು ಹಂಗೆ ಪಾಠ ಮಾಡ್ತೀವಿ. It should be a revision. Sorry, CBA ಬರೀಬೇಕಲ್ಲ. CBA ಬರೀಬೇಕು. Very good. Thank you. CBA ಬರೀಬೇಕು. मेरा PQ के corresponding side ಯಾವುದು? PQ corresponding side ಯಾವುದು? CB. But ನೋಡಿ ಸ್ಟೂಡೆಂಟ್ಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ PQ is a line made by 70 degree and 80 degree. ಅಲ್ಲೂ 70 degree 80 degree ಲೈನ್ ಇರುತ್ತೆ ನೋಡಿ. ಕರೆಕ್ಟಾ? ತಪ್ಪಾಯ್ತಲ್ಲ? ಇಲ್ಲ, PR ಕರೆಕ್ಟ್ ಇದೆ. PR ಗೆ AC ಕರೆಕ್ಟ್ ಇದೆಯಾ? 30 80 ಗೆ QR ಆದ್ರೆ 30 80 ಗೆ AB ಇಲ್ಲೂ ಕರೆಕ್ಟ್ ಇದೆಯಾ ನೋಡಿ ಕಂಪ್ಯಾರಿಸನ್. But here what you should know is PQ may not be equal to BC. PQ may not be equal to AC. But PQ ನ ನೀವು ಎಷ್ಟು ಎಕ್ಸ್ಟೆಂಡ್ ಮಾಡ್ತೀರೋ BC ಸಿಗಕ್ಕೆ PR ನು ಅಷ್ಟೇ ಎಕ್ಸ್ಟೆಂಡ್ ಮಾಡಬೇಕು, QR ನು ಅಷ್ಟೇ ಎಕ್ಸ್ಟೆಂಡ್ ಮಾಡಬೇಕು. ಅರ್ಥ ಆಯ್ತಾ? ಇವನ್ಗೆ 10% ಇನ್ಕ್ರೀಸ್ ಮಾಡಿದ್ರೆ ಇವರಿಬ್ಬರಿಗೆ ಎಷ್ಟು ಇನ್ಕ್ರೀಸ್ ಮಾಡಬೇಕು? 10% ಇನ್ಕ್ರೀಸ್ ಮಾಡಬೇಕು. ಅರ್ಥ ಆಯ್ತಾ? ಅದನ್ನ ನಾವು ಆಕ್ಚುಲಿ ಸ್ಕೇಲಿಂಗ್ ಪ್ರಾಪರ್ಟಿ ಅಂತ ಕರಿತೀವಿ. ಅದು ಇವೆಲ್ಲ ಪ್ರಾಪರ್ಟಿ ಇನ್ ದ ಸೆನ್ಸ್ ಅದೇ ನೀವು ಕಂಪ್ಯೂಟರ್ ಎಲ್ಲ ಯೂಸ್ ಮಾಡ್ತೀರಲ್ಲಪ್ಪ ಝೂಮ್, ಅದೇ ಸ್ಕೇಲಿಂಗ್ ಪ್ರಾಪರ್ಟಿ. ಯಾಕೆ ಈಗ ಒಂದೇ ಬೆರಳಲ್ಲಿ ನೀವು ಮೂವ್ ಮಾಡಿದ್ರೆ ಟಚ್ ಸ್ಕ್ರೀನ್ ಏನಾಗುತ್ತೆ? ಜಸ್ಟ್ ಇಮೇಜ್ ಸ್ಲೈಡ್ ಆಗುತ್ತೆ. ಬಟ್ ಇಫ್ ಯು ಝೂಮ್ ಲೈಕ್ ದಿಸ್ ವಾಟ್ ಹ್ಯಾಪನ್ಸ್? ಲೆಂತ್ ಬ್ರೆಡ್ತ್ ಈಕ್ವಲ್ ಆಗಿ ಮೂವ್ ಆಗುತ್ತೆ. ಕರೆಕ್ಟಾ? ಅದೇ ಸ್ಕೇಲಿಂಗ್ ಅಂದ್ರೆ ಯು ಆರ್ ಯೂಸಿಂಗ್ ದ ಕಾನ್ಸೆಪ್ಟ್ ಆಫ್ ಸಿಮಿಲರ್ ಕ್ವಾಡ್ರಿಲ್ಯಾಟರಲ್ಸ್ ಇನ್ ಯುವರ್ ಫೋನ್ಸ್. ಸಿಮಿಲರ್ ಕ್ವಾಡ್ರಿಲ್ಯಾಟರಲ್ ಬಟ್ ಚಾಪ್ಟರ್ ಇಲ್ಲ. ಪ್ರಾಕ್ಟಿಕಲ್ ಆಗಿರೋದು ಸಿಮಿಲರ್ ಕ್ವಾಡ್ರಿಲ್ಯಾಟರಲ್ ಇದು. ಅದು ರೆಕ್ಟಾಂಗಲ್. ಕರೆಕ್ಟಾ? when you zoom the length and breadth is equally expanded. When you increase PQ, QR and P are also equally expanded. ಅದನ್ನೇ ನಾವು ಏನಂತ ಕರಿತೀವಿ ಇಲ್ಲಿ? ಸೇಮ್ ರೇಷಿಯೋ. ಅರ್ಥ ಆಗ್ತಿದ್ಯಾ? Shall we proceed? Okay, next ಯಾವ್ದಿತ್ತು ಸ್ಟೂಡೆಂಟ್ಸ್?